ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಕಡೆಯಿಂದ UGCET 2024 ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ UGCET 2024ದು ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡೋದಾದರೆ ಯಾವೆಲ್ಲ ಕೆಟಗರಿಗೆ ಎಷ್ಟೆಷ್ಟು ಸೀಟ್ ಇದೆ, ಜೊತೆಗೆ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸು ನಾವು ಎಲ್ಲಿ ನೋಡ್ಬೋದಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಾದಮೇಲೆ ಇದೇ ರೀತಿ ಇಮ್ಮಿಡಿಯೇಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ. ಪೂರ್ತಿ ನೋಡಾದಮೇಲೆ ನಿಮಗೇನಾದರೂ ಡೌಟ್ಸ್ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಡ್ರಾಪ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಸರ್ಕಾರ ದಿನಾಂಕ 24/6/2024ರಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಅಧಿಸೂಚನೆಯಲ್ಲಿ ಕರ್ನಾಟಕದಲ್ಲಿರುವಂಥ ಯಾವೆಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವೆಲ್ಲ ಬ್ರ್ಯಾಂಚ್ಗಳಿಗೆ ಎಷ್ಟು ಸೀಟ್ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಕಂಪ್ಲೀಟಾಗಿ ವಿವರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ. ಕರ್ನಾಟಕದಲ್ಲಿರುವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ್ಯಾವ ವಿಭಾಗಕ್ಕೆ ಯಾವ್ಯಾವ ಬ್ರ್ಯಾಂಚ್ನಲ್ಲಿ ಎಷ್ಟು ಸೀಟ್ಗಳಿವೆ ಅಂತ ನೀವು ತಿಳ್ಕೊಬೇಕಾದ್ರೆ ಮೊದಲಿಗೆ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ್ಯಾವ ತರಹದ ಇಂಜಿನಿಯರಿಂಗ್ ಕಾಲೇಜ್ ಇವೆ ಅಂತ ನೀವು ತಿಳ್ಕೊಬೇಕು. 4 ಥರದ ಇಂಜಿನಿಯರಿಂಗ್ ಕಾಲೇಜ್ಗಳು ಸಿಗ್ತವೆ ನಿಮಗೆ. ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಸು, ಎರಡನೇದು ಪ್ರೈವೇಟ್ ಏಡೆಡ್ ಕಾಲೇಜಸ್ಸು, ಮೂರನೇದು ಪ್ರೈವೇಟ್ ಅನ್ಎಡೆಡ್ ಕಾಲೇಜಸ್ಸು, ನಾಲ್ಕನೇದು ಬಂದು ಪ್ರೈವೇಟ್ ಯೂನಿವರ್ಸಿಟಿ. ಈ 4 ಥರ ಕೆಟಗರಿ ಕಾಲೇಜಸಲ್ಲೂ ಕೂಡ ಗೌರ್ನಮೆಂಟ್ ಸೀಟ್ ಆಗಲಿ ಬೇರೆ ಬೇರೆ ರೀತಿ ಸೀಟ್ ಆಗಲಿ ವೇರಿ ಆಗುತ್ತೆ. ಮೊದಲಿಗೆ ಇಲ್ಲಿ ನೋಡೋದಾದರೆ ನಿಮಗೆ ಒಂದು ಗೌರ್ನಮೆಂಟ್ ಕಾಲೇಜ್ ಸೀಟ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಗೌರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ ಚಿತ್ರದುರ್ಗ ಅಂತಿದೆ. ಈ ಒಂದು ಕಾಲೇಜಲ್ಲಿ ಒಟ್ಟು 3 ಬ್ರ್ಯಾಂಚ್ ಇದೆ. ಈ 3 ಬ್ರ್ಯಾಂಚಲ್ಲಿ ನೋಡ್ಬೋದು ಟೋಟಲ್ ಇಂಟೇಕ್ ಬಂದು 60. ಈ 60 ಏನು ಇಂಟೇಕ್ ಇದೆ, ಆ ಟೋಟಲ್ 60 ಇಂಟೇಕೂ ಕೂಡ KEA ಕೊಡ್ತಾನೆ. ಅಂದರೆ ಇಲ್ಲಿ ಗೌರ್ನಮೆಂಟ್ ಸೀಟ್ಸ್ ಬಂದು 100%. ಗೌರ್ಮೆಂಟ್ ಸೀಟ್ ಬಂದು 100%. ಯಾವ ಕಾಲೇಜಸಲ್ಲಿ? ಗೌರ್ನಮೆಂಟ್ ಕಾಲೇಜಸಲ್ಲಿ KEAಗೆ 100% ಸೀಟನ್ನು ಕೊಡ್ತಾನೆ. ಅದಲ್ಲದೆ ಓವರ್ ಆ್ಯಂಡ್ ಎಬವ್ 5% ಅಂತ ಇರುತ್ತೆ, SNQ ಅಂತ ಕರಿತೀವಿ, ಸೂಪರ್ ನ್ಯೂಮರರಿ ಕೋಟಾ. ಈ 60 ಏನಿರುತ್ತೆ ಅದರಲ್ಲಿ 5%. ಹಾಗಾದರೆ ಟೋಟಲ್ 63 ಸೀಟ್ಸು ಗೌರ್ನಮೆಂಟ್ ಸೀಟ್ಸು ನಿಮಗೆ ಈ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ. 60 ಇಂಟೇಕ್ ಇದ್ದರೆ ಪ್ರತಿ ಬ್ರಾಂಚ್ಗೂ ಕೂಡ. ಇದು ಗೌರ್ನಮೆಂಟ್ ಕಾಲೇಜಸ್ ಆಯಿತು. ಅದೇ ರೀತಿ ನೀವೇನಾದರೂ ಪ್ರೈವೇಟ್ ಏಡೆಡ್ ಕಾಲೇಜಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, ಪ್ರೈವೇಟ್ ಏಡೆಡ್ ಕಾಲೇಜು PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಅಂತ. ಇಲ್ಲಿ ನೋಡೋದಾದರೆ ನಿಮಗೆ ಟೋಟಲ್ ಇಂಟೇಕ್ ಯಾವುದೋ ಒಂದು ಬ್ರಾಂಚು ಸಿವಿಲ್ ಇಂಜಿನಿಯರಿಂಗು 90. ಅದರಲ್ಲಿ KEA ಸೀಟ್ಸ್ ಬಂದು 86 ಇದೆ. ಅಂದರೆ ಟೋಟಲ್ 100%ಅಲ್ಲಿ 95% ಸೀಟನ್ನು ಅವರು ಗೌರ್ಮೆಂಟ್ ಕೊಡ್ತಾರೆ. ಅಂದರೆ ಗೌರ್ಮೆಂಟ್ ಸೀಟು 95% ಇರುತ್ತೆ, ಇನ್ನು 5% ಸೀಟು ಮ್ಯಾನೇಜ್ಮೆಂಟ್ ಇರುತ್ತೆ. ಇದು ಪ್ರೈವೇಟ್ ಏಡೆಡ್ ಕಾಲೇಜಲ್ಲಿ. ಇದಲ್ಲದೆ ಕೂಡ ಟೋಟಲ್ ಇಂಟೇಕ್ ಏನಿದೆ 90 ಇದೆ, ಅದರಲ್ಲಿ 5% SNQ ಅಂತ ಇರುತ್ತೆ, ಸೂಪರ್ ನ್ಯೂಮರರಿ ಕೋಟಾ. ಅದು ಕೂಡ ಪ್ರೈವೇಟ್ ಏಡೆಡ್ ಕಾಲೇಜಸಲ್ಲಿ ಇರುತ್ತೆ, ಬಟ್ ಪ್ರೈವೇಟ್ ಯೂನಿವರ್ಸಿಟಿಲಿ ಇರಲ್ಲ. ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು ಕೂಡ. ಟೋಟಲಿ ನಿಮಗೆ 86 + 5 91 ಸೀಟ್ಸು KEA ಅವರು ಪ್ರೈವೇಟ್ ಏಡೆಡ್ ಕಾಲೇಜಲ್ಲಿ ಅಲಾಟ್ ಮಾಡ್ಬೋದು. ಇಫ್ ದ ಇಂಟೇಕ್ ಇಸ್ 90, ಟೋಟಲಿ 91 ಸೀಟ್ಸ್ the KEA may allot for the private aided colleges. ಅದೇ ರೀತಿ ಪ್ರೈವೇಟ್ ಅನ್ಎಡೆಡ್ ಕಾಲೇಜಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಒಂದು ಪ್ರೈವೇಟ್ ಅನ್ಎಡೆಡ್ ಕಾಲೇಜು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು, ಬೆಳವಾಡಿ, ಶ್ರೀರಂಗಪಟ್ಟಣ, ಮಂಡ್ಯ. ಇದು ಪ್ರೈವೇಟ್ ಅನ್ಎಡೆಡ್ ಕಾಲೇಜು. ಈ ಪ್ರೈವೇಟ್ ಅನ್ಎಡೆಡ್ ಕಾಲೇಜಲ್ಲಿ ನೋಡೋದಾದರೆ ಯಾವುದೋ ಒಂದು ಬ್ರ್ಯಾಂಚು ಟೋಟಲ್ ಇಂಟೇಕ್ ಬಂದು ಸಿವಿಲ್ ಇಂಜಿನಿಯರಿಂಗ್ಗೆ 120. ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ ಬಂದು KEA ಸೀಟ್ಸು 54. ಅಂದರೆ ಟೋಟಲ್ 100%ಅಲ್ಲಿ 45% ಮಾತ್ರ ಗೌರ್ಮೆಂಟ್ ಸೀಟು ಅಲಾಟ್ ಆಗುತ್ತೆ. ಆ ರಿಮೈನಿಂಗ್ 30% ಕೆಟಗರಿ 2 ನೋಡ್ಬೋದು. ಕೆಟಗರಿ 1 ಅಂತಿದೆ ಗೌರ್ಮೆಂಟ್ ಸೀಟು, ಕೆಟಗರಿ 2 ಅದು ಕಾಮೆಟ್ಗೆ, ಕೆಟಗರಿ 3 ಅಂತ ಬರುತ್ತೆ, ಅದು ಮ್ಯಾನೇಜ್ಮೆಂಟ್ ಸೀಟು. ಅದಲ್ಲದೆ ಓವರ್ ಆ್ಯಂಡ್ ಎಬವ್ 5% SNQ ಇರುತ್ತೆ. ಇದು ಪ್ರೈವೇಟ್ ಅನ್ಎಡೆಡ್ ಕಾಲೇಜಸ್ಸಲ್ಲಿ ಆಯಿತಾ. ಈವನ್ ಅಟಾನಮಸ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಅನ್ಎಡೆಡ್ ಆಗಿದ್ದರೆ ಅದು ಕೂಡ ಅದರಲ್ಲೂ ಸೇಮ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಗೌರ್ಮೆಂಟ್ ಸೀಟು 45%, 30% ಕಾಮೆಡ್ಗೆ, 25% ಮ್ಯಾನೇಜ್ಮೆಂಟು, ಮತ್ತು ಟೋಟಲಿ 100%ಅಲ್ಲಿ 5%
SNQ ಸೂಪರ್ ನ್ಯೂಮರರಿ ಕೋಟಾ ಅಂತಿರುತ್ತೆ. ಹಾಗಾದರೆ ಸಪೋಸ್ ಈ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ತೊಗೊಂಡ್ರೆ ಈ ಒಂದು ಪ್ರೈವೇಟ್ 12 ಕಾಲೇಜಲ್ಲಿ ಟೋಟಲ್ 120 ಇಂಟೇಕ್ ಇದೆ. ಸೊ ಗೌರ್ಮೆಂಟ್ ಸೀಟು 45% ಅಂದರೆ 54 ಸೀಟ್ಸು. ಅದೇ ರೀತಿ ಕಾಮೆಂಟ್ಗೆ ಸೀಟು 30% ಅಂದರೆ 36 ಸೀಟ್ಸು. ಜೊತೆಗೆ ಮ್ಯಾನೇಜ್ಮೆಂಟು 25% ಅಂದರೆ 30 ಸೀಟ್ಸು. ಜೊತೆಗೆ ಸೊ 5% ಈ ಟೋಟಲ್ 120ಅಲ್ಲಿ 5%, ಸೊ 6 ಸೀಟ್ಸು SNQ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಕೊಡ್ತಾರೆ. ಹಾಗಾದರೆ ಟೋಟಲ್ KE ಅವರು ಅಲಾಟ್ ಮಾಡೋದು ಸೊ 54 + 6 60 ಸೀಟ್ಸನ್ನು KE ಅವರು ಅಲಾಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಆದಿಚುಂಚನಗಿರಿ ಯೂನಿವರ್ಸಿಟಿ ACU ಅಂತ ಏನು ಕರಿತೀವಿ, ಇದು ಪ್ರೈವೇಟ್ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿ ನೋಡೋದಾದರೆ ನಿಮಗೆ ನೋಡ್ಬೋದು ಯಾವುದೋ ಒಂದು ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ಟೋಟಲ್ ಇಂಟೇಕ್ ಬಂದು 60, ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ ಬಂದು 24. ಅಂದರೆ ಟೋಟಲ್ ಇಂಟೇಕಲ್ಲಿ 40% ಮಾತ್ರ ಅವರು KEಯಿಂದ ಅಲಾಟ್ ಮಾಡಿಸ್ತಾರೆ ಗೌರ್ಮೆಂಟ್ ಸೀಟಾಗಿ. ರಿಮೈನಿಂಗ್ 60% ಮ್ಯಾನೇಜ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಇದು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ. ಜೊತೆಗೆ ಈ ಒಂದು ಕಾಲೇಜಲ್ಲಿ ಯಾವುದೇ SNQ ಸೂಪರ್ ನ್ಯೂಮರರಿ ಕೋಟಾ ಇರಲ್ಲ. ಸೊ ಇಷ್ಟು ನಿಮಗೆ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ದು ಸಂಪೂರ್ಣವಾದಂಥ ವಿವರ. ಓಕೆ, ಹಾಗಾದರೆ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಸಿಗುತ್ತೆ, ನಾನು ಎಲ್ಲಿ ನೋಡ್ಬೋದಾಗಿದೆ ಅಂದರೆ, ಸೊ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸು ನಿಮಗೆ KE ವೆಬ್ಸೈಟಲ್ಲಿ ಸಿಗುತ್ತೆ. KE.kr.nic.in ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಎಂಟ್ರೆನ್ಸನ್ನು ಚೂಸ್ ಮಾಡಿಕೊಂಡ್ರೆ, ಸೊ ಆ ಎಂಟ್ರೆನ್ಸಲ್ಲಿ ಸೊ ನೀವು UGCET 2024ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಇಂಜಿನಿಯರಿಂಗ್ ಅಂತ ಬಿಟ್ಟಿದ್ದಾನೆ, ಅದನ್ನು ನೀವು ನೋಡ್ಬೋದಾಗಿದೆ. ಡೌನ್ಲೋಡು ಕೂಡ ಮಾಡ್ಕೋಬೋದಾಗಿದೆ. ನಿಮಗೆ ಅದು ವೆಬ್ಸೈಟ್ಗೆ ಹೋಗಿ ನೋಡೋದಕ್ಕಾಗಲ್ಲ, ನಮಗೆ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನಂದು ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ. ಆ ಗ್ರೂಪ್ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಆ ಗ್ರೂಪ್ಗೆ ಜಾಯ್ನ್ ಆದರೆ ಆ ಗ್ರೂಪಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ನೋಡ್ಬೋದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.